ಸರ್ ಇನ್ನು ಸಿನಿಮಾ ವಿಚಾರ ಬರೋದು ಸರ್, ಒಂದು ಸಾಂಗ್ ಇಲ್ಲದೆ ಅಷ್ಟು ಗಂಟೆ ಕೂರ್ಸೋದಿದೆಯಲ್ಲ ಸರ್, ನೀವು ಅಲ್ಲಿ ಫಿಕ್ಸ್ ಆಗಿರಲ್ಲ ಗೊತ್ತಾಯ್ತು ಸಿನಿಮಾದ ಕಂಟೆಂಟ್ ಯಾವ ಮಟ್ಟಿಗೆ ಇರುತ್ತೆ ಅಂತ. ನೀವು ಪಿಕ್ಚರ್ ನೋಡಬೇಕು ಸರ್, ನೀವು ಪಿಕ್ಚರ್ ನೋಡಿ. ಅದು ಯಾಕಂದರೆ ನಾವು ಅದು ನಾನು ಟೆಕ್ನಿಕಲ್ ಹೇಳೋಕ್ಕೆ ಬರಲ್ಲ. ನೀವು ಪಿಕ್ಚರ್ ನೋಡಿದಾಗ ಇದು ಸಾಂಗ್ ಬೇಕಾ ಬೇಡವಾ, ಸಾಂಗ್ ಇಕ್ಕಿದ್ರೆ ಚೆನ್ನಾಗಿರ್ತೈತೆ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದು ನೀವೇ ಡಿಸೈಡ್ ಮಾಡಬೇಕು ಸರ್. ಹೌದು ಸರ್. ಸರ್ ರಿಲೀಸ್ ಮೊದಲೇ ಪ್ರೀ ರಿಲೀಸ್ ಬಿಸ್ನೆಸ್ ತುಂಬ ದೊಡ್ಡ ಮಟ್ಟದಾಗ ಆಗ್ತಾ ಇರುವಂಥದ್ದು. ಸೊ ಬೇರೆ ಲ್ಯಾಂಗ್ವೇಜಿಂದಾಗಲಿ ಅಥವಾ ಹಿಂದಿಯಿಂದಾಗಲಿ ಸಾಕಷ್ಟು ಜನ ಹುಡ್ಕೊ ಬರ್ತಾಯಿದ್ದಾರೆ. ಸ್ಯಾಟಲೈಟ್ ಆಗಲಿ OTT ಬಿಸ್ನೆಸ್ ಆಗಲಿ ತುಂಬ ಮುಂದೆ ಬರ್ತಾಯಿದ್ದಾರೆ ಎಲ್ಲರೂ ಅಂತ. ಇಲ್ಲ ಬರ್ತಾಯಿದ್ದಾರೆ ಸರ್, ಅದಂತ ನನ್ನ ಕಂಟೆಂಟ್ ಮೇಲೆ ನಾನು ಧೈರ್ಯವಾಗಿದ್ದೀನಿ ಸರ್. ಎಲ್ಲ ಬಂದಿದ್ದಾರೆ ಸರ್, ಎಲ್ಲ ಬಿಸ್ನೆಸ್ಸು ಆಗಿದೆ. ನಾನು ಮೈತ್ರಿ ಅವ್ರು ನಂಗೆ ದಿನ ಫೋನ್ ಮಾಡ್ತಾಯಿದ್ದಾರೆ ಸರ್. ಮೈತ್ರಿ ಅವ್ರು ಬಂದು ಪಿಕ್ಚರ್ ನೋಡ್ಕೊಳೋದ್ರು ಸರ್ ಅದಂತ. ಸರ್ ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಗಿದೆ. ನೀವು ನಂಬ್ತಿರೋ ಬಿಡ್ತೀರೋ, ನಮ್ಮ ಡೈರೆಕ್ಟ್ರಿಗೆ ಗೊತ್ತಿಲ್ಲದ್ರೆ ಸುಮಾರು ಜನಕ್ಕೆ ಪಿಕ್ಚರೇ ತೋರಿಸ್ಬಿಟ್ಟಿದ್ದೀನಿ. ಹಾಂ ಸರಿ. ಅವ್ರು ಅಣ್ಣ ನಿಮ್ಗೆ ಯಾರಿಗೂ ತೋರಿಸ್ಬೇಡ ಅಣ್ಣ ಸರ್, ಕಂಟೆಂಟ್ ಮೇಲೆ ನಮ್ಗೆ ಧೈರ್ಯ ಇಲ್ಲ ಅಂತೇಳಿ ತೋರಿಸ್ರಿ ಅಣ್ಣ ಸರ್, ಹೇಳ್ಕೊಳ್ಳಿ ಬಿಡಿ ಸರ್. ಅದೇನಂತ ನನಗೆ ಧೈರ್ಯ ಇದೆ ಯಾಕೆ ಸರ್ ಅಂದರು. ಅಣ್ಣ ಹಂಗೆ ತೋರಿಸ್ಬೇಡ ಅಣ್ಣ, ಒಬ್ರು ಇದ್ದಂಗೆ ಒಬ್ರು ಇರಲ್ಲ, ಏನೇನು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ಬಿಡಿ ಸರ್. ನಾವು ಡಿಸೈಡ್ ಆಗಿದ್ವಿ ಸಿನಿಮಾ ಗೆದ್ದೇ ಗೆಲ್ತೀವಿ ಅಂದಾಗ ಇನ್ನೊಬ್ರು ಬಂದು ಏನೋ ಹೇಳ್ಕೊಂಡ್ರೆ ಏನಾಗುತ್ತೆ ಸರ್. ಕರೆಕ್ಟ್. ಅದನ್ನು ನೀವು ಇದೇ ಮಾಡಬೇಡಿ ಸರ್ ಅಂದರು. ಕೆಲವು ಹೇಳ್ದಿರೋ ಮಾಡಿದ್ದೀವಿ, ಕೆಲವು ಹೇಳಿ ಮಾಡಿದ್ವಿ. ಅವರಿಗೆ ನೋಡಿದವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಸರ್ ಎಲ್ಲರೂ ಸರ್ ಸೂಪರ್ ಸರ್. ನಾವು ಹೇಳ್ಬಾರ್ದು ಸರ್, ನೀವು ನಮಗೆ ಅಂದರೆ ನಾವು ತುಂಬ ನಮ್ಮ ಪಿಕ್ಚರ್ ಬಗ್ಗೆ ನೀವು ನೋಡಿ ನಮಗೆ ಹೇಳಿದ್ರೆ ಒಂದು ಇದಿರುತ್ತೆ. ನೋಡಿದ್ರೆ ಇದುವರೆಗೂ ಸರ್ ನೀವು ನಂಬ್ತೀರಾ ಬಿಡ್ತಾನೆ, ಆನೆಸ್ಟಾಗಿ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಫಸ್ಟ್ ತೆಗೆದಿರೋ ಪಿಕ್ಚರೆಲ್ಲ ನೀ ಎಲ್ಲ ನಿನ್ನ ಯಾವುದಾವುದೋ ಕತೆ ಇದು ಮಾಡ್ಕೋತೀಯ ನೀನಂತೂ. ನಮ್ಮ ಮನೆಯಲ್ಲೇ ನನಗೆ ಬೈತಾಯಿದ್ರು. ಫಸ್ಟ್ ಟೈಮ್ ಈ ಸಬ್ಜೆಕ್ಟ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ತೆಗೀದು ಅಂತ ಹೇಳಿದ್ದು ನಮ್ಮ ಮನೆಯಲ್ಲಿ ಸರ್. ನಮ್ಮ ಮಗಳಾಗಲಿ ನಮ್ಮ ಹೆಂಗಸಲ್ಲಿ ಮಕ್ಕಳಲ್ಲಾಗಲಿ, ಅಪ್ಪ ನೀನು ಇದೊಂದೇ ಸ್ವಲ್ಪ ಕರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀಯ ನೀನು ಅಂತ ಎಲ್ಲರೂ ಅದಂತ ಸರ್. ಬಟ್ ಎಲ್ಲ ಒಂದು ಕಡೆ ಸರ್ ಎಷ್ಟು ಸಿನಿಮಾಗಳ ಸೋಲು ಹಿಂದಿನದು ಇದೊಂದು ಸಿನಿಮಾದ ನಿಂತು ಕೊಡುತ್ತಾ ಅಂತ ಸರ್. ಸರ್ ನಮ್ಮ ಪಿಕ್ಚರೇ ದೇವರು ಸರ್, ಕೈ ಬಿಡಲ್ಲ ಸರ್. ಅನ್ಸುತ್ತೆ ನೀವು ನಮ್ಮ ಪಿಕ್ಚರ್ ನೋಡಿ ಸರ್, ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಈ ಸಬ್ಜೆಕ್ಟು ಸರ್ ಇಂಡಿಯಾದಲ್ಲಿ ಯಾರೂ ತೊಗೊಂಡಿಲ್ಲ ಸರ್, ಎಲ್ಲ ಭಯ ಬೀಳ್ತಾಯಿದ್ರು ಸರ್. ನೀವು ನೋಡಿದಾಗ ಗೊತ್ತಾಗುತ್ತೆ ಸರ್. ಈ ಸಬ್ಜೆಕ್ಟ್ ತೊಗೊಳಕ್ಕೆ ಇಂಡಿಯಾದಲ್ಲಿ ಇದುವರೆಗೂ ಯಾರೂ ತೊಗೊಂಡಿಲ್ಲ ಸರ್. ನೀವು ನಂಬ್ತೀರಾ ಬಿಡ್ತೀರ, ಕೇಳಕ್ಕೆ ಚೆನ್ನಾಗಿತ್ತು ಇದು, ಇನ್ನೂ ಅದು ಬೇರೆ ಒಂದು ಕತೆ ಇದೆ. ಈ ಕತೆ ಚೆನ್ನಾಗಿ ಹೇಳಿದ್ರು, ಪಿಕ್ಚರ್ ತೆಗಿತಾ ಎಂಡಿಂಗಲ್ಲಿ ಅವ್ರಂತ ನೀನು ಈ ಕತೆ ತೊಗೊಂಡು ಹೆಂಗೆ ತೊಗೊಂಡೆ ನೀನು, ಹಿಂಗೆ ಯಾಕೆ ಹಿಂಗಾಯಿತು ಅಂತ. ನನಗೇನಾದ್ರು ಅಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಅಲ್ಲಿ ಇಲ್ಲೂ ಹಾಕಿದ್ರೆ ಈ ಕತೆ ತೊಗೊಂಡ್ಮೇಲೆ ನನಗೆ ಹಿಂಗಾಯ್ತು ಈ ಥರ ಫೀಲಿಂಗ್ ಬಂದುಬಿಡ್ತು ಅಂತ. ಆಮೇಲೆ ನಾವೆಲ್ಲ ಅದೆಲ್ಲ ನನಗೆ ಎದುರಿಸೋದು ಕೆಲವರು, ಯಾರೂ ಮಾಡಿಲ್ಲ ನೀನು ಮಾಡ್ತಾಯಿದ್ದೀಯ ಕತೆ. ನಾನು ನೋಡು ಇವಾಗೂ ಅಷ್ಟೇ, ನಾನು 14 ವರ್ಷ ನೀನಾದ್ರೆ 10 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ಬಂದಿರೋದು. ನನಗೆ ಯಾವುದಿಲ್ಲ, ನಾನೇ ಕಷ್ಟಪಟ್ಟಿರೋದು, ನಾನೇ ದುಡ್ದಿರೋದು, ನಾನು ಇರೋದು ನನ್ನ ದುಡ್ಡು, ನಾನು ಎಲ್ಲೂ ಇದು ಮಾಡಿಲ್ಲ. ದೇವರು ಆನೆಸ್ಟಾಗಿ ನಾನು ಪಿಕ್ಚರ್ ಮಾಡಿದ್ದೀನಿ, ಆನೆಸ್ಟಾಗಿದೆ ದೇವ್ರು ಕೊಟ್ಟೇ ಕೊಡ್ತಾರೆ, ನನ್ನ ಭಯನೂ ಬೀಳಲ್ಲ ಅಂತ ಇದು ರಿಲೀಸ್ ಆಗಲಿ ಹೇಳ್ತೀನಿ ಅದಂತ. ತುಂಬ ಇದಾಯಿತು ಅಂತ ನಾನು ಅದನ್ನೇ ಇದಕ್ಕೆ ಮಾಡ್ಕೊಳ್ಳಿಲ್ಲ. ದೇವ್ರ ದಯದಿಂದ ಪಿಕ್ಚರ್ ರಿಲೀಸ್ ಆಗಲಿ, ರಿಲೀಸ್ ಆದರೆ ನಾನು ಅದನ್ನು ಹೇಳಬೇಕು ಅಂತ ತುಂಬ ಕಾಯ್ತಾಯಿದ್ದೀನಿ, ಕಾತರದಿಂದ ಕಾಯ್ತಾಯಿದ್ದೀನಿ.